ಇದ್ದಾರೆ ಕಾಶ್ಮೀರದಿಂದ ಪ್ರತಿನಿತ್ಯ ಈ ಕುರಿತಾದ ಎಲ್ಲ ಅಪ್ಡೇಟ್ಸ್ ನಮಗೆ ತರ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆ ಸೀಸ್ ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಬಹಳ ಫ್ರೀಕ್ವೆಂಟ್ ಆಗಿ ಮಾಡ್ತಾನೆ ಇದೆ. ಅದಕ್ಕೆ ಯಾವ ಗಾಂಭೀರ್ಯವೂ ಇಲ್ಲ. ಯುದ್ಧದ ಗಾಂಭೀರ್ಯ ಆಗ್ಲಿ ಅಥವಾ ಪರಿಣಾಮದ ಗಾಂಭೀರ್ಯ ಆಗ್ಲಿ ಯಾವ ಗಾಂಭೀರ್ಯವೂ ಇಲ್ವೇನೋ, ಅಥವಾ ಸೇನೆಗೇನೆ ಅಲ್ಲಿ ಒಂದು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಇಲ್ವೇನೋ, ಅವ್ರಿಗೆ ಗೊತ್ತೇ ಇಲ್ವೇನೋ ತಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ಸತ್ತೆ. ಆದ್ರೆ ನಿರಂತರವಾಗಿ ಸೀಸ್ ಫೈರ್ ಉಲ್ಲಂಘನೆ ಆಗತ್ತೆ. ಈ ಸೀಸ್ ಫೈರ್ ಉಲ್ಲಂಘನೆ ಆಗಿರೋದ್ರ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡಿ. ಎಷ್ಟು ಸೀಸ್ ಫೈರ್ ಉಲ್ಲಂಘನೆ ಆಗಿದೆ, ಅದರ ಪರಿಣಾಮ ಏನಿರುತ್ತೆ, ಸೀಸ್ ಫೈರ್ ಉಲ್ಲಂಘನೆ ಆದಾಗ ಭಾರತದ ಕಡೆಯಿಂದ ರಿಪ್ಲೈ ಯಾವ ರೀತಿನಲ್ಲಿರುತ್ತೆ, ಅದರಲ್ಲಿ ಏನಾದರೂ ಸಾವು ನೋವುಗಳಾಗಿದ್ದಾವ ಸೀಸ್ ಫೈರ್ ಉಲ್ಲಂಘನೆಯಲ್ಲಿ? ರಂಜಿತ್ ಚಿರಿಯಾರ್ ಶ್ರೀಲಕ್ಷ್ಮಿ, ನೋಡಿ, ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಸುಮಾರು 7 ದಿನಗಳಿಂದ ಮಾಡ್ತಾನೆ ಇದೆ. ಪೆಹಲ್ಗಾಂನ ದಾಳಿಯಾದ ನಂತರ, ಭಯೋತ್ಪಾದಕ ದಾಳಿಯಾದ ನಂತರ, ಭಾರತದ ಸೇನಾ ಆಪರೇಷನ್ಗಳೆಲ್ಲವೂ ಕೂಡ ಶುರುವಾದ ನಂತರ ಈಗ ಪಾಕಿಸ್ತಾನ ನಿರಂತರವಾಗಿ 7 ದಿನದಲ್ಲಿ 17 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ನೋಡಿ, ಭಾರತವೂ ಕೂಡ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಭಾರತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಪಾಕಿಸ್ತಾನದ ಡಿಎಂಜಿಒ, ಡೈರೆಕ್ಟರ್ ಜನರಲ್ ಆಫ್ ಪಾಕಿಸ್ತಾನ, ಈ ಕದನ ವಿರಾಮ ಉಲ್ಲಂಘನೆ ಆಗ್ತಿರೋದ್ರ ಬಗ್ಗೆ ಭಾರತದ ಡಿಎಂಜಿಒ ಈಗ ಪಾಕಿಸ್ತಾನದ ಡಿಎಂಜಿಒಗೆ ಕಾಲ್ ಮಾಡಿ ಅಥವಾ ಕರೆ ಮಾಡಿ ನೋಡಿ, ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ಮತ್ತೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಪಾಕಿಸ್ತಾನ ತನ್ನ ಮೊಂಡು ವಾದವನ್ನ ಅಥವಾ ಮೊಂಡುತನವನ್ನ ಮುಂದುವರೆಸಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಕೆಲವು ಮುಂಚೂಣಿ ನೆಲೆಗಳಿದ್ದಾವಲ್ಲ, ಆರ್ಮಿಯ ಕೆಲವು ಮುಂಚೂಣಿ ನೆಲೆಗಳು ಭಾರತದ ಸಂಭಾವ್ಯ ದಾಳಿಯನ್ನ ಈಗ ಎದುರಿಸಲು ಸಾಧ್ಯ ಆಗೋದಿಲ್ವೇನೋ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಸೇನೆಯ ಮುಂಚೂಣಿ ನೆಲೆಗಳು ಈಗ ಅಲ್ಲಿಂದ ಕಾಲ್ಕಿತ್ತು ವಾಪಸ್ ಹೋಗಿದೆ. ಇದು ಭಾರತದ ಈ ಸಮರಾಭ್ಯಾಸ, ಭಾರತದ ಸೇನಾ ತಯಾರಿ ಇದೆಯಲ್ಲ, ಇದಕ್ಕೆ ಬಹುಶಃ ಪಾಕಿಸ್ತಾನದ ಸೇನೆಯ ನೈತಿಕ ಜಂಗಾಬಲವೇ ಕುಸಿದು ಹೋದಂಗೆ ಕಾಣಿಸ್ತಾ ಇದೆ. ಕಾಶ್ಮೀರದಿಂದ ಪ್ರತಿನಿತ್ಯ ಈ ಕುರಿತಾದ ಎಲ್ಲ ಅಪ್ಡೇಟ್ಸ್ ನಮಗೆ ತರ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆ ಸೀಸ್ ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಬಹಳ ಫ್ರೀಕ್ವೆಂಟ್ ಆಗಿ ಮಾಡ್ತಾನೆ ಇದೆ. ಅದಕ್ಕೆ ಯಾವ ಗಾಂಭೀರ್ಯವೂ ಇಲ್ಲ. ಯುದ್ಧದ ಗಾಂಭೀರ್ಯ ಆಗ್ಲಿ ಅಥವಾ ಪರಿಣಾಮದ ಗಾಂಭೀರ್ಯ ಆಗ್ಲಿ ಯಾವ ಗಾಂಭೀರ್ಯವೂ ಇಲ್ವೇನೋ, ಅಥವಾ ಸೇನೆಗೇನೆ ಅಲ್ಲಿ ಒಂದು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಇಲ್ವೇನೋ, ಅವ್ರಿಗೆ ಗೊತ್ತೇ ಇಲ್ವೇನೋ ತಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ಸತ್ತೆ. ಆದ್ರೆ ನಿರಂತರವಾಗಿ ಸೀಸ್ ಫೈರ್ ಉಲ್ಲಂಘನೆ ಆಗತ್ತೆ. ಈ ಸೀಸ್ ಫೈರ್ ಉಲ್ಲಂಘನೆ ಆಗಿರೋದ್ರ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡಿ. ಎಷ್ಟು ಸೀಸ್ ಫೈರ್ ಉಲ್ಲಂಘನೆ ಆಗಿದೆ, ಅದರ ಪರಿಣಾಮ ಏನಿರುತ್ತೆ, ಸೀಸ್ ಫೈರ್ ಉಲ್ಲಂಘನೆ ಆದಾಗ ಭಾರತದ ಕಡೆಯಿಂದ ರಿಪ್ಲೈ ಯಾವ ರೀತಿನಲ್ಲಿರುತ್ತೆ, ಅದರಲ್ಲಿ ಏನಾದರೂ ಸಾವು ನೋವುಗಳಾಗಿದ್ದಾವ ಸೀಸ್ ಫೈರ್ ಉಲ್ಲಂಘನೆಯಲ್ಲಿ? ರಂಜಿತ್ ಚಿರಿಯಾರ್ ಶ್ರೀಲಕ್ಷ್ಮಿ, ನೋಡಿ, ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಸುಮಾರು 7 ದಿನಗಳಿಂದ ಮಾಡ್ತಾನೆ ಇದೆ. ಪೆಹಲ್ಗಾಂನ ದಾಳಿಯಾದ ನಂತರ, ಭಯೋತ್ಪಾದಕ ದಾಳಿಯಾದ ನಂತರ, ಭಾರತದ ಸೇನಾ ಆಪರೇಷನ್ಗಳೆಲ್ಲವೂ ಕೂಡ ಶುರುವಾದ ನಂತರ ಈಗ ಪಾಕಿಸ್ತಾನ ನಿರಂತರವಾಗಿ 7 ದಿನದಲ್ಲಿ 17 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ನೋಡಿ, ಭಾರತವೂ ಕೂಡ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಭಾರತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಪಾಕಿಸ್ತಾನದ ಡಿಎಂಜಿಒ, ಡೈರೆಕ್ಟರ್ ಜನರಲ್ ಆಫ್ ಪಾಕಿಸ್ತಾನ, ಈ ಕದನ ವಿರಾಮ ಉಲ್ಲಂಘನೆ ಆಗ್ತಿರೋದ್ರ ಬಗ್ಗೆ ಭಾರತದ ಡಿಎಂಜಿಒ ಈಗ ಪಾಕಿಸ್ತಾನದ ಡಿಎಂಜಿಒಗೆ ಕಾಲ್ ಮಾಡಿ ಅಥವಾ ಕರೆ ಮಾಡಿ ನೋಡಿ, ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ಮತ್ತೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಪಾಕಿಸ್ತಾನ ತನ್ನ ಮೊಂಡು ವಾದವನ್ನ ಅಥವಾ ಮೊಂಡುತನವನ್ನ ಮುಂದುವರೆಸಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಕೆಲವು ಮುಂಚೂಣಿ ನೆಲೆಗಳಿದ್ದಾವಲ್ಲ, ಆರ್ಮಿಯ ಕೆಲವು ಮುಂಚೂಣಿ ನೆಲೆಗಳು ಭಾರತದ ಸಂಭಾವ್ಯ ದಾಳಿಯನ್ನ ಈಗ ಎದುರಿಸಲು ಸಾಧ್ಯ ಆಗೋದಿಲ್ವೇನೋ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಸೇನೆಯ ಮುಂಚೂಣಿ ನೆಲೆಗಳು ಈಗ ಅಲ್ಲಿಂದ ಕಾಲ್ಕಿತ್ತು ವಾಪಸ್ ಹೋಗಿದೆ. ಇದು ಭಾರತದ ಈ ಸಮರಾಭ್ಯಾಸ, ಭಾರತದ ಸೇನಾ ತಯಾರಿ ಇದೆಯಲ್ಲ, ಇದಕ್ಕೆ ಬಹುಶಃ ಪಾಕಿಸ್ತಾನದ ಸೇನೆಯ ನೈತಿಕ ಜಂಗಾಬಲವೇ ಕುಸಿದು ಹೋದಂಗೆ ಕಾಣಿಸ್ತಾ ಇದೆ. ಕಾಶ್ಮೀರದಿಂದ ಪ್ರತಿನಿತ್ಯ ಈ ಕುರಿತಾದ ಎಲ್ಲ ಅಪ್ಡೇಟ್ಸ್ ನಮಗೆ ತರ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆ ಸೀಸ್ ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಬಹಳ ಫ್ರೀಕ್ವೆಂಟ್ ಆಗಿ ಮಾಡ್ತಾನೆ ಇದೆ. ಅದಕ್ಕೆ ಯಾವ ಗಾಂಭೀರ್ಯವೂ ಇಲ್ಲ. ಯುದ್ಧದ ಗಾಂಭೀರ್ಯ ಆಗ್ಲಿ ಅಥವಾ ಪರಿಣಾಮದ ಗಾಂಭೀರ್ಯ ಆಗ್ಲಿ ಯಾವ ಗಾಂಭೀರ್ಯವೂ ಇಲ್ವೇನೋ, ಅಥವಾ ಸೇನೆಗೇನೆ
ಅಲ್ಲಿ ಒಂದು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಇಲ್ವೇನೋ, ಅವ್ರಿಗೆ ಗೊತ್ತೇ ಇಲ್ವೇನೋ ತಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ಸತ್ತೆ. ಆದ್ರೆ ನಿರಂತರವಾಗಿ ಸೀಸ್ ಫೈರ್ ಉಲ್ಲಂಘನೆ ಆಗತ್ತೆ. ಈ ಸೀಸ್ ಫೈರ್ ಉಲ್ಲಂಘನೆ ಆಗಿರೋದ್ರ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡಿ. ಎಷ್ಟು ಸೀಸ್ ಫೈರ್ ಉಲ್ಲಂಘನೆ ಆಗಿದೆ, ಅದರ ಪರಿಣಾಮ ಏನಿರುತ್ತೆ, ಸೀಸ್ ಫೈರ್ ಉಲ್ಲಂಘನೆ ಆದಾಗ ಭಾರತದ ಕಡೆಯಿಂದ ರಿಪ್ಲೈ ಯಾವ ರೀತಿನಲ್ಲಿರುತ್ತೆ, ಅದರಲ್ಲಿ ಏನಾದರೂ ಸಾವು ನೋವುಗಳಾಗಿದ್ದಾವ ಸೀಸ್ ಫೈರ್ ಉಲ್ಲಂಘನೆಯಲ್ಲಿ? ರಂಜಿತ್ ಚಿರಿಯಾರ್. ಶ್ರೀಲಕ್ಷ್ಮಿ ನೋಡಿ, ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಸುಮಾರು 7 ದಿನಗಳಿಂದ ಮಾಡ್ತಾನೆ ಇದೆ. ಪೆಹಲ್ಗಾಂನ ದಾಳಿಯಾದ ನಂತರ, ಭಯೋತ್ಪಾದಕ ದಾಳಿಯಾದ ನಂತರ, ಭಾರತದ ಸೇನಾ ಆಪರೇಷನ್ಗಳೆಲ್ಲವೂ ಕೂಡ ಶುರುವಾದ ನಂತರ ಈಗ ಪಾಕಿಸ್ತಾನ ನಿರಂತರವಾಗಿ 7 ದಿನದಲ್ಲಿ 17 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ನೋಡಿ, ಭಾರತವು ಕೂಡ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಭಾರತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಪಾಕಿಸ್ತಾನದ ಡಿಎಂಜಿಒ, ಡೈರೆಕ್ಟರ್ ಜನರಲ್ ಆಫ್ ಪಾಕಿಸ್ತಾನ, ಈ ಕದನ ವಿರಾಮ ಉಲ್ಲಂಘನೆ ಆಗ್ತಿರೋದ್ರ ಬಗ್ಗೆ ಭಾರತದ ಡಿಎಂಜಿಒ ಈಗ ಪಾಕಿಸ್ತಾನದ ಡಿಎಂಜಿಒಗೆ ಕಾಲ್ ಮಾಡಿ ಅಥವಾ ಕರೆ ಮಾಡಿ ನೋಡಿ, ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ಮತ್ತೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಪಾಕಿಸ್ತಾನ ತನ್ನ ಮೊಂಡು ವಾದವನ್ನ ಅಥವಾ ಮೊಂಡುತನವನ್ನ ಮುಂದುವರೆಸಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಕೆಲವು ಮುಂಚೂಣಿ ನೆಲೆಗಳಿದ್ದಾವಲ್ಲ, ಆರ್ಮಿಯ ಕೆಲವು ಮುಂಚೂಣಿ ನೆಲೆಗಳು ಭಾರತದ ಸಂಭಾವ್ಯ ದಾಳಿಯನ್ನ ಈಗ ಎದುರಿಸಲು ಸಾಧ್ಯ ಆಗೋದಿಲ್ವೇನೋ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಸೇನೆಯ ಮುಂಚೂಣಿ ನೆಲೆಗಳು ಈಗ ಅಲ್ಲಿಂದ ಕಾಲ್ಕಿತ್ತು ವಾಪಸ್ ಹೋಗಿದೆ. ಇದು ಭಾರತದ ಈ ಸಮರಾಭ್ಯಾಸ, ಭಾರತದ ಸೇನಾ ತಯಾರಿ ಇದೆಯಲ್ಲ, ಇದಕ್ಕೆ ಬಹುಶಃ ಪಾಕಿಸ್ತಾನದ ಸೇನೆಯ ನೈತಿಕ ಜಂಗಾಬಲವೇ ಕುಸಿದು ಹೋದಂಗೆ ಕಾಣಿಸ್ತಾ ಇದೆ. ಕಾಶ್ಮೀರದಿಂದ ಪ್ರತಿನಿತ್ಯ ಈ ಕುರಿತಾದ ಎಲ್ಲ ಅಪ್ಡೇಟ್ಸ್ ನಮಗೆ ತರ್ತಾ ಇದ್ದಾರೆ. ರಂಜಿತ್, ಒಂದ್ ಕಡೆ ಸೀಸ್ ಫೈರ್ ಉಲ್ಲಂಘನೆ ಆಗ್ತಾ ಇರುವಂತದ್ದು ಬಹಳ ಫ್ರೀಕ್ವೆಂಟ್ ಆಗಿ ಮಾಡ್ತಾನೆ ಇದೆ. ಅದಕ್ಕೆ ಯಾವ ಗಾಂಭೀರ್ಯವೂ ಇಲ್ಲ. ಯುದ್ಧದ ಗಾಂಭೀರ್ಯ ಆಗ್ಲಿ ಅಥವಾ ಪರಿಣಾಮದ ಗಾಂಭೀರ್ಯ ಆಗ್ಲಿ ಯಾವ ಗಾಂಭೀರ್ಯವೂ ಇಲ್ವೇನೋ, ಅಥವಾ ಸೇನೆಗೇನೆ ಅಲ್ಲಿ ಒಂದು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಇಲ್ವೇನೋ, ಅವ್ರಿಗೆ ಗೊತ್ತೇ ಇಲ್ವೇನೋ ತಾವ್ ಏನ್ ಮಾಡ್ತಾ ಇದೀವಿ ಅಂತ ಅನ್ಸತ್ತೆ. ಆದ್ರೆ ನಿರಂತರವಾಗಿ ಸೀಸ್ ಫೈರ್ ಉಲ್ಲಂಘನೆ ಆಗತ್ತೆ. ಈ ಸೀಸ್ ಫೈರ್ ಉಲ್ಲಂಘನೆ ಆಗಿರೋದ್ರ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡಿ. ಎಷ್ಟು ಸೀಸ್ ಫೈರ್ ಉಲ್ಲಂಘನೆ ಆಗಿದೆ, ಅದರ ಪರಿಣಾಮ ಏನಿರುತ್ತೆ, ಸೀಸ್ ಫೈರ್ ಉಲ್ಲಂಘನೆ ಆದಾಗ ಭಾರತದ ಕಡೆಯಿಂದ ರಿಪ್ಲೈ ಯಾವ ರೀತಿನಲ್ಲಿರುತ್ತೆ, ಅದರಲ್ಲಿ ಏನಾದರೂ ಸಾವು ನೋವುಗಳಾಗಿದ್ದಾವ ಸೀಸ್ ಫೈರ್ ಉಲ್ಲಂಘನೆಯಲ್ಲಿ? ರಂಜಿತ್ ಚಿರಿಯಾರ್. ಶ್ರೀಲಕ್ಷ್ಮಿ ನೋಡಿ, ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಸುಮಾರು 7 ದಿನಗಳಿಂದ ಮಾಡ್ತಾನೆ ಇದೆ. ಪೆಹಲ್ಗಾಂನ ದಾಳಿಯಾದ ನಂತರ, ಭಯೋತ್ಪಾದಕ ದಾಳಿಯಾದ ನಂತರ, ಭಾರತದ ಸೇನಾ ಆಪರೇಷನ್ಗಳೆಲ್ಲವೂ ಕೂಡ ಶುರುವಾದ ನಂತರ ಈಗ ಪಾಕಿಸ್ತಾನ ನಿರಂತರವಾಗಿ 7 ದಿನದಲ್ಲಿ 17 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ನೋಡಿ, ಭಾರತವು ಕೂಡ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಭಾರತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಪಾಕಿಸ್ತಾನದ ಡಿಎಂಜಿಒ, ಡೈರೆಕ್ಟರ್ ಜನರಲ್ ಆಫ್ ಪಾಕಿಸ್ತಾನ, ಈ ಕದನ ವಿರಾಮ ಉಲ್ಲಂಘನೆ ಆಗ್ತಿರೋದ್ರ ಬಗ್ಗೆ ಭಾರತದ ಡಿಎಂಜಿಒ ಈಗ ಪಾಕಿಸ್ತಾನದ ಡಿಎಂಜಿಒಗೆ ಕಾಲ್ ಮಾಡಿ ಅಥವಾ ಕರೆ ಮಾಡಿ ನೋಡಿ, ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ಕೂಡ ನಿನ್ನೆ ಮತ್ತೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಪಾಕಿಸ್ತಾನ ತನ್ನ ಮೊಂಡು ವಾದವನ್ನ ಅಥವಾ ಮೊಂಡುತನವನ್ನ ಮುಂದುವರೆಸಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಕೆಲವು ಮುಂಚೂಣಿ ನೆಲೆಗಳಿದ್ದಾವಲ್ಲ, ಆರ್ಮಿಯ ಕೆಲವು ಮುಂಚೂಣಿ ನೆಲೆಗಳು ಭಾರತದ ಸಂಭಾವ್ಯ ದಾಳಿಯನ್ನ ಈಗ ಎದುರಿಸಲು ಸಾಧ್ಯ ಆಗೋದಿಲ್ವೇನೋ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಸೇನೆಯ ಮುಂಚೂಣಿ ನೆಲೆಗಳು ಈಗ ಅಲ್ಲಿಂದ ಕಾಲ್ಕಿತ್ತು ವಾಪಸ್ ಹೋಗಿದೆ. ಇದು ಭಾರತದ ಈ ಸಮರಾಭ್ಯಾಸ, ಭಾರತದ ಸೇನಾ ತಯಾರಿ ಇದೆಯಲ್ಲ, ಇದಕ್ಕೆ ಬಹುಶಃ ಪಾಕಿಸ್ತಾನದ ಸೇನೆಯ ನೈತಿಕ ಜಂಗಾಬಲವೇ ಕುಸಿದು ಹೋದಂಗೆ ಕಾಣಿಸ್ತಾ ಇದೆ.